ಹೇಳ್ರಿ. ನಮಸ್ಕಾರ ವೀಕ್ಷಕರೇ, ನಾನು ಗದಗ ಜಿಲ್ಲಾ ಮುಂಡ್ರಿಗಿ ತಾಲೂಕಿನಲ್ಲಿ ಪಾರಂಪರಿಕ ವೈದ್ಯನಾಗಿ ಔಷಧವನ್ನು ತಯಾರಿಸಿ ಜನಸಾಮಾನ್ಯರಿಗೆ ಸಾರ್ವಜನಿಕರಿಗೆ ಕೊಡ್ತಾ ಇದ್ದೇನೆ. ನನ್ನ ಹೆಸರು ಎಚ್ ಡಿ ಪೂಜಾರ್ ಅಂಥೇಳಿ. ನನ್ನ ಪಕ್ಕದಲ್ಲಿ ನಿಂತಿರ್ತಕ್ಕಂಥವರು ಇವರು ಚಂದ್ರಕಾಂತ್ ಉಳ್ಳಾಗಡ್ಡಿ ಅಂಥೇಳಿ ನಮ್ಮ ಗದಗ ಜಿಲ್ಲೆಯ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತಿನ ಗೌರವ ಅಧ್ಯಕ್ಷರು. ಹಾಗೆ ನಮ್ಮ ಪಾರಂಪರಿಕ ವೈದ್ಯ ಪರಿಷತ್ತಿನಲ್ಲಿ ಇರ್ತಕ್ಕಂಥ ಇಬ್ಬರು ಮಹಿಳೆಯರು, ಇವರು ಶೋಭಾ ಒಡ್ಡಟ್ಟಿ ಅಂಥೇಳಿ, ಆಮೇಲೆ ಇವರು ಬಸಮ್ಮ ಒಡ್ಡಟ್ಟಿ ಅಂಥೇಳಿ, ಈ ಇಬ್ಬರು ಮಹಿಳೆಯರು ನಮ್ಮ ಆಸ್ಪತ್ರೆಯಲ್ಲಿ ಈ ಔಷಧಗಳನ್ನು ತಯಾರು ಮಾಡ್ತಕ್ಕಂಥವ್ರು, ನಮ್ಮ ಜೊತೆಗೆ ಸಾಥ್ ಕೊಡ್ತಕ್ಕಂಥವ್ರು. ಇಲ್ಲಿ ನಾ ತೋರಿಸ್ತಕ್ಕಂಥ ಈ ಔಷಧ ಯಾವುದಪ್ಪ ಅಂತ ಹೇಳಿದರೆ, ಇದು ಡಬಗಳಿ ಹಣ್ಣಿನಿಂದ ತಯಾರು ಮಾಡಿದಂಥ ಒಂದು ಭಸ್ಮದ ರೂಪದಲ್ಲಿರ್ತಕ್ಕಂಥ ಚೂರ್ಣ. ಈ ಡಬಗಳಿ ಹಣ್ಣಿನ ಉಪಯೋಗ ಏನಪ್ಪ ಅಂತ ಹೇಳಿದರೆ, ಈ ಡಬಗಳಿ ಹಣ್ಣು ಕೆಮ್ಮನ್ನು ನಿವಾರಣೆ ಮಾಡತಕ್ಕಂಥದಕ್ಕೆ ದಿವ್ಯ ಔಷಧ. ಸಾಮಾನ್ಯವಾಗಿ ಇದು ಚಿಕ್ಕ ಮಕ್ಕಳಿಗೆ ಕೊಡಿಗೆಮ್ಮು ಅಂಥೇಳಿ ಬರುತ್ತೆ. ಮಕ್ಕಳು ಹಾಲು ಕುಡಿದಾಗ ಕೆಮ್ಮು ಬಂತು ಅಂತಂದರೆ ನಿರರ್ಗಳವಾಗಿ ಕೆಮ್ಮುವುದರಿಂದ ಕುಡಿದಂಥ ಹಾಲು ಹೊರಗೆ ಕೈಕೊಂಡು ಬಿಡ್ತಾರೆ. ಆ ಒಂದು ಕಾಯಿಲೆ ಆ ಮಕ್ಕಳ ಇರುವಾಗಲೇ ಪ್ರಾರಂಭ ಆಗುತ್ತೆ. ನಂತರ ದೊಡ್ಡವರಿಗೂ ಬಂತು ಅಂತಂದರೆ ಆ ಊಟ ಮಾಡಿದ ಆಹಾರ ಎಲ್ಲ ಸಂಪೂರ್ಣ ವಾಂತಿ ಆಗುತ್ತೆ. ಈ ಕೆಮ್ಮಿನ ನಿವಾರಣೆಗಾಗಿ, ಆ ಕೆಮ್ಮಿನ ದೋಷವನ್ನು ನಿವಾರಣೆ ಮಾಡೋದ್ರ ಸಲುವಾಗಿ ನಾವು ಇಲ್ಲಿ ಡಬಗಳಿ ಹಣ್ಣನ್ನು ಈ ಪಂಚಲವಣಗಳು ಅಂತ ಬರ್ತಾವೆ. ಪಂಚಲವಣಗಳು ಅಂತ ಹೇಳಿದರೆ ಸಾಮಾನ್ಯವಾಗಿ ನಾವು ತಿನ್ನುವಂಥ ಉಪ್ಪು ಕೂಡ ಒಂದು ಲವಣ, ಆಮೇಲೆ ಸೈಂಧವ ಲವಣ, ಬೀಡು ಲವಣ, ಆಮೇಲೆ ಪಾದರ ಲವಣ ಅಥವಾ ಗಾಜು ಲವಣ ಅಂತ ಹೇಳಿ ಕರಿತೀವಿ. ಈ ರೀತಿ 5 ಉಪ್ಪುಗಳನ್ನು ನಾವು ಸೇರಿಸಿ ಈ ಹಣ್ಣನ್ನು ಆ ಉಪ್ಪಿನ ಜೊತೆಗೆ ಅದರ ರಸವನ್ನು ಅರಿತೀವಿ. ಅರ್ದು ಚೂರ್ಣ ಮಾಡಿ ನಾವು ಪುಟ ಕೊಡ್ತೀವಿ. ಈ ಪುಟ ಕೊಟ್ಟಾಗ ಈ ರೀತಿಯ ಭಸ್ಮ ಆಗುತ್ತೆ. ಇದರೊಳಗೆ ಕೆಮ್ಮನ್ನು ನಿವಾರಣೆ ಮಾಡಲಿಕ್ಕೆ ಬರಬೇಕಾದಂಥ ಜ್ಯೇಷ್ಠ ಮಧು ಆಗಿರ್ಬೋದು, ಮತ್ತು ಈ ಕುಂಟಿಗೆನ ಬಳ್ಳಿಯ ಚೂರ್ಣ ಆಗಿರ್ಬೋದು, ಇವುಗಳನ್ನು ಕೂಡ ನಾವು ಇದರಲ್ಲಿ ಸೇರ್ಪಡೆ ಮಾಡ್ತೀವಿ. ಇದನ್ನು ತಗೊಳ್ಳುವಂಥ ಪದ್ಧತಿ ಏನಂದರೆ, ಅರ್ಧ ಚಮಚದಿಂದ 1 ಚಮಚವರೆಗೂ ನಾವು ಇದನ್ನು ಉಪಯೋಗ ಮಾಡಬಹುದು. ಈ ಅರ್ಧ ಚಮಚ ತೆಗೆದುಕೊಂಡು ಇದನ್ನು ನಾವು ಬಿಸಿ ನೀರಿನಲ್ಲಿ ಹಾಕಿ ಸ್ವಲ್ಪ ಕುದಿಸಿ ಕುಡಿದರೂ, ಕಷಾಯ ಮಾಡಿ ಕೂಡ ಕುಡಿಬೋದು, ಅಥವಾ ಜೇನುತುಪ್ಪದೊಂದಿಗೆ ಕಲಿಸಿ ಸೇವನೆ ಮಾಡಿದರೆ ಎಲ್ಲ ಥರದ ಕೆಮ್ಮುಗಳು ನಿವಾರಣೆ ಆಗ್ತವೆ. ಇದು ನಾನು ಪ್ರಯೋಗ ಮಾಡಿ ಸಾಕಷ್ಟು ಜನರಿಗೆ ಕೊಟ್ಟಿದ್ದೇನೆ. ಈ ಹಣ್ಣಿನ ಒಂದು ಸದುಪಯೋಗವನ್ನು ತಾವೆಲ್ಲ ಮಾಡ್ಕೋಬೇಕು. ಎಲ್ಲಿ ಈ ಡಬಗಳಿ ಹಣ್ಣು ಸಿಗ್ತಾವೋ ಖಂಡಿತವಾಗಿ ಅವನ್ನು ತಾವು ತಿನ್ನೋದು ಮರಿಬಾರ್ದು ಅಂಥೇಳಿ ತಮಗೆ ಶುಭ ಹಾರೈಸ್ತೀನಿ. ನಮಸ್ತೆ.